ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಕೃಷ್ಣನ ಬದಲಿಗೆ ಇಟ್ಟಂತಹ ಹೆಣ್ಣು ಮಗುವಿನ ಮೂಗನ್ನ ಚಪ್ಪಟೆ ಮಾಡಿ ಹಾಕಿಬಿಟ್ಟ ಕಂಸ. ಇದರ ವಿಸ್ತಾರವಾದ ವಿಷಯವನ್ನ ಹರಿವಂಶ ಪುರಾಣ ಮಹಾಶಾಸ್ತ್ರಗಳಿಂದ ನೀವು ತಿಳಿಬೇಕಾಗ್ತದೆ. ವಿಸ್ತಾರವಾಗಿ ಇಲ್ಲಿ ಹೇಳೋದಿಲ್ಲ, ವಿಷಯ ನಂದದಲ್ಲ. ಅವಳು ದೊಡ್ಡವಳಾದ್ಲು. ಆವಾಗ ಅವಳ ಚಪ್ಪಟೆ ಮೂಗನ್ನು ನೋಡಿ ಬಲಭದ್ರನ ಮಕ್ಕಳು ಹಾಸ್ಯ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಿಂದಾಗಿ ಅವಳಿಗೆ ವೈರಾಗ್ಯ ಆಯಿತು. ಅವಳು ಹೋಗಿ ಒಂದು ಆರಿಕೆ ಸಂಘದಲ್ಲಿ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ಲು. ಆರಿಕೆ ಆಗಿ ಅವಳು ವಿಂಧ್ಯಾಚಲ ಪರ್ವತದ ಮೇಲೆ ತಪಕ್ಕೆ ನಿಂತಳು. ಆವಾಗ ಆ ಕಾಡಿನಲ್ಲಿ ಸಾಕಷ್ಟು ಜನ ಬೇಡುವವರಿದ್ರು, ಮತ್ತೆ ದರೋಡೆ ಕೂಡ ಮಾಡ್ತಾ ಇದ್ರು. ಅವರು ಮಾಂಸಾಹಾರಿಗಳು ಇದ್ರು. ಒಂದು ಊರಿನಲ್ಲಿ ದರೋಡೆ ಮಾಡಕ್ಕೆ ಹೋಗ್ಬೇಕಾಗಿತ್ತು. ಆವಾಗ ಈ ಆರಿಕೆ ತಪ ಮಾಡ್ತಿದ್ದದನ್ನು ನೋಡಿಬಿಟ್ರು. ಇವಳನ್ನ ವನದೇವಿ ಅಂತ ಹೇಳಿ ತಿಳ್ಕೊಂಡು ಅಲ್ಲಿಗೆ ಹೋಗಿ ಹರಕೆ ಮಾಡಿ ಅವರು ದರೋಡೆ ಮಾಡೋದಕ್ಕೆ ಹೋದ್ರು. ಅವರಿಗೆ ದರೋಡೆಯಲ್ಲಿ ಅನೇಕ ಸಂಪತ್ತಿಗಳು ಸಿಕ್ಕದು. ಅದನ್ನ ತಗೊಂಡು ಅವರು ಮರಳಿ ಬರ್ತಾ ಇದ್ದಾರೆ. ಆವಾಗ ಒಂದು ಘಟನೆ ಆಗಿತ್ತು. ಈ ಆರಿಕೆಯನ್ನ ಒಂದು ಸಿಂಹ ಬಂದು ತಿಂದು ಹೋಗಿತ್ತು. ಕೇವಲ ಆರಿಕೆಯ 3 ಬೆರಳುಗಳು ಮಾತ್ರ ಅಲ್ಲಿ ಬಿದ್ದಿತ್ತು. ಆ ಬೇಡರು ಅಲ್ಲಿಗೆ ಬಂದು ನೋಡಿದಾಗ ಅಲ್ಲಿ ಆರಿಕೆ ಕಾಣುತ್ತಿಲ್ಲ. ಅಲ್ಲಿ 3 ಬೆರಳುಗಳ ಮಾತ್ರ ಉಳಿದಿದ್ದು ಕಾಣ್ತಾ ಇದೆ. ಆವಾಗ ಆ ಮೂರ್ಖ ಬೇಡರು ತಿಳಿದ್ರು, ಇವಳು ಮಾಂಸಾಹಾರಿ ದೇವಿ ಇದ್ದಾಳೆ ಅಂತ ಹೇಳಿ ಕಾಡಿನಲ್ಲಿರುವಂತಹ ಅನೇಕ ಮೂಕ ಪಶುಗಳನ್ನು ತಂದು ಕಡ್ದು ಬಲಿ ಕೊಟ್ಟು ಅಲ್ಲಿ ಒಂದು ಮೂರ್ತಿ ಮಾಡಿ, ಅದೇ ದೇವಿ ರೀತಿ ಮಾಡಿ ಮೂರ್ತಿ ಮಾಡಿ, ಆರಿಕೆ ರೀತಿ ಮೂರ್ತಿ ಮಾಡಿ, ಅದನ್ನ ವಿಂಧ್ಯಾಚಲ ದೇವಿ ಅಂತ ಹೇಳಿ ಮಾಡಿ ಪ್ರತಿ ವರ್ಷ ಅಲ್ಲಿಗೆ ಹೋಗಿ ಅನೇಕ ಮೂಕ ಪಶುಗಳನ್ನ ಪಾಪ ಬಲಿ ಕೊಡ್ತಾ ಇದ್ರು. ಎಷ್ಟು ಅನ್ಯಾಯ, ಎಷ್ಟು ಮೂರ್ಖತೆ! ಆದರೆ ಪಾಪ ಆ ಆರಿಕೆ ನಿರ್ದೋಷ ಆಚರಣೆಯನ್ನು ಪಾಲನೆ ಮಾಡಿ ಸ್ವರ್ಗದಲ್ಲಿ ದೊಡ್ಡ ವೃದ್ಧಿದಾರಿ ದೇವ ಆಗಿ ಹುಟ್ಟಿತು ಆ ಜೀವ. ಆದರೆ ಈ ಮೂರ್ಖ ಮನುಷ್ಯರು ಆರಿಕೆಯನ್ನ ದೇವಿ ಅಂತ ಹೇಳಿ ತಿಳಿದು ಈಗ ಆ ನಮೂನಿ ಹಿಂಸೆ ಮಾಡಿ ವಿಂಧ್ಯಾಚಲ ದೇವಿ ಅಂತ ಹೇಳಿ ಮಾಡಿಟ್ರು. ಆವತ್ತು ನಡೆದಿರುವಂತಹ ಹಿಂಸಾ ಘಟನೆ ಇಂದಿನವರೆಗೂ ಕೂಡ ನಮ್ಮ ಮಿಥ್ಯಾದೃಷ್ಟಿಗಳು ಅದನ್ನ ಅನುಕರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಎಷ್ಟು ದೊಡ್ಡ ಪಾಪ ಕರ್ಮ! ಕೆಲವೊಂದು ಅನುಕರಣೆಗಳು, ಅಂಧಶ್ರದ್ಧೆ ಇದೆಯಲ್ಲ, ಬಹಳ ಘೋರ ಪಾಪವನ್ನ ನಮಗೆ ತಂದು ತಲುಪಿಸ್ತದೆ. ಆದ್ರಿಂದ ಈ ಪಾಪಗಳಿಂದ ನಾವು ಎಚ್ಚರವಾಗಿರಬೇಕು. ಅದಕ್ಕೋಸ್ಕರ ಜಿನೇಂದ್ರ ಭಗವಾನರ ಶಾಸನದ ಸ್ವಾಧ್ಯಾಯ ಮಾಡ್ತಿದ್ರು ಮಾತ್ರ ಹಿಂಸೆ ಯಾವುದು, ಅಹಿಂಸೆ ಯಾವುದು, ಸದ್ಧರ್ಮ ಯಾವುದು, ಮಿಥ್ಯಾಧರ್ಮ ಯಾವುದು ಅಂತ ಹೇಳಿ ಗೊತ್ತಾಗ್ತದೆ. ಅಲ್ಲಿವರೆಗೆ ನಮಗೆ ಗೊತ್ತಾಗುವುದಿಲ್ಲ.